ರಾಜ್ಯದಲ್ಲಿ ಮತ್ತೊಮ್ಮೆ ಸಾರಿಗೆ ನೌಕರರು ವರ್ಸಸ್ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂಥೇಳಿ ಸಾರಿಗೆ ನೌಕರರು ಮತ್ತೊಮ್ಮೆ ಆಗ್ರಹಿಸಿದ್ದಾರೆ. ಇಲ್ಲದೆ ಹೋದರೆ ದೊಡ್ಡ ಮಟ್ಟದ ಹೋರಾಟವನ್ನು ರಾಜ್ಯದ ಉದ್ದಗಲಕ್ಕೂ ಕೂಡ ಮಾಡುವ ಎಚ್ಚರಿಕೆಯನ್ನು ಕೂಡ ರವಾನಿಸಿದ್ದಾರೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಸರ್ಕಾರ ವರ್ಸಸ್ ಸಾರಿಗೆ ನೌಕರರು ಸ್ಯಾಲರಿ ಫೈಟ್. ಅಧಿವೇಶನದ ಬಳಿಕ ಸರ್ಕಾರಕ್ಕೆ ಸಾರಿಗೆ ನೌಕರರ ಟೆನ್ಷನ್. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ನಡೆದಿದೆ ಪ್ಲಾನ್. ಯಾಕೋ ಏನು ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವಿನ ತಿಕ್ಕಾಟ ತಾರ್ಕಿಕ ಅಂತ್ಯ ಕಾಣುವ ಲಕ್ಷಣ ಕಾಣ್ತಾ ಇಲ್ಲ. ಸಿಎಂ ಸಾರಿಗೆ ಸಚಿವರ ಜೊತೆ 5-6 ಸಭೆಗಳು ಆದ್ರು, ಇಬ್ಬರ ನಡುವೆ ಒಮ್ಮತ ಮೂಡ್ತಿಲ್ಲ. ಇದರಿಂದ ಮತ್ತೆ ಕೆರಳಿರೋ ಸಾರಿಗೆ ನೌಕರ ಮುಖಂಡರು ಮತ್ತೆ ಸರ್ಕಾರದ ವಿರುದ್ಧ ಸಮರಕ್ಕೆ ಪ್ಲಾನ್ ಮಾಡಿದ್ದು. ಈ ಬಾರಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಪ್ಲಾನ್ಗೆ ಮುಂದಾಗಿವೆ. ಹೌದು, ನಿನ್ನೆ ಕೂಡ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಾರಿಗೆ ನೌಕರರ ಮನವೊಲಿಸೋ ಪ್ರಯತ್ನ ಪಟ್ರು, ಆದ್ರೆ ಫಲ ಸಿಕ್ಕಿಲ್ಲ. ನೌಕರರು ಪಟ್ಟು ಸಡಿಲಿಸುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಸಭೆ ವಿಫಲವಾದ ಬಳಿಕ ಮತ್ತೆ ಸಿಎಂ ಕಡೆ ಬೊಟ್ಟು ಮಾಡಿರುವ ಸಾರಿಗೆ ಸಚಿವರು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೇ ಸಿಎಂ ಭೇಟಿಯಾಗಿ ಅವರ ಗಮನಕ್ಕೆ ವಿಚಾರ ತರೋದಾಗಿ ಹೇಳಿದ್ದಾರೆ. ಆದರೆ ಈಗಾಗಲೇ ಹಲವು ಬಾರಿ ಸಭೆಗಳು ವಿಫಲವಾಗಿರುವ ಕಾರಣ ಮತ್ತೆ ಸಿಎಂ ಅಂಗಳಕ್ಕೆ ಚರ್ಚೆ ಹೋದರೂ ಏನೂ ಪ್ರಯೋಜನ ಇಲ್ಲ ಅನ್ನೋದನ್ನು ನೌಕರರು ಅರ್ಥ ಮಾಡಿಕೊಂಡಿದ್ದಾರೆ. ನೇರವಾಗಿ ಮುಷ್ಕರಕ್ಕೆ ಇಳಿದು ಸರ್ಕಾರವನ್ನ ಸಂಕಷ್ಟಕ್ಕೆ ದೂಡಲು ತಯಾರಿ ಆರಂಭಿಸಿದ್ದಾರೆ. ಸದ್ಯ ಸರ್ಕಾರ ಅಧಿವೇಶನ ಮುಗಿಯುವವರೆಗೆ ಸಮಯ ತೆಗೆದುಕೊಂಡು ಇನ್ನೊಂದು ವಾರದಲ್ಲಿ ನಿರ್ಧಾರ ತಿಳಿಸುವಂತೆ ಸೂಚನೆ ನೀಡಿದ್ದಾರೆ. ಆದರೆ ಸರ್ಕಾರದ ನಿರ್ಧಾರಕ್ಕೂ ಮುನ್ನವೇ ಅತ್ತ ಮುಷ್ಕರಕ್ಕೆ ಬೇಕಾದ ತಯಾರಿಯನ್ನು ಆರಂಭಿಸಿದ್ದು, ಅಧಿವೇಶನ ಮುಗಿಯುತ್ತಿದ್ದಂತೆ ಕೂಡಲೇ ಮುಷ್ಕರಕ್ಕೆ ಇಳಿಯಲು ಮುಂದಾಗಿದ್ದಾರೆ. ಬೇಡಿಕೆಗಳು ಸುಮಾರು 2 ವರ್ಷದಿಂದ ಅವರು ಹೇಳ್ತಾ ಇದ್ದಾರೆ. ಸರ್ಕಾರ ಕೂಡ ಸುಮಾರು 3-4 ಮೀಟಿಂಗ್ಗಳಾಗಿದೆ. ಅದರಲ್ಲೂ ಮುಖ್ಯಮಂತ್ರಿಗಳ ಜೊತೆನೇ 3-4 ಮೀಟಿಂಗ್ ಆಯಿತು. ಆಮೇಲೆ ಅವರು ಏನೇನು ಹೇಳಿದ್ದಾರೆ ಅದನ್ನು ಮೊನ್ನೆ ವಿಧಾನಸೌಧದಲ್ಲಿ ಮೀಟಿಂಗ್ ಆದಾಗ ನೀವು ಒಂದ್ಸಲಿ ಮಾತಾಡಿ ಅಂತ ಹೇಳಿದರು. ಮಾತಾಡಿದ್ದೀನಿ. ನಮ್ಮ ಯೂನಿಯನ್ ಲೀಡರ್ಸು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಅಸೆಂಬ್ಲಿ ಸಮಯದಲ್ಲಿ ಅವರ ಗಮನಕ್ಕೆ ತರ್ತೀನಿ. ಆಮೇಲೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಇನ್ನು ಇದೇ ಸೋಮವಾರದಿಂದ ಮುಷ್ಕರಕ್ಕೆ ಬೇಕಾದ ತಯಾರಿಗಳನ್ನು ಆರಂಭ ಮಾಡುತ್ತಿದ್ದು, ನೌಕರರನ್ನ ಒಗ್ಗೂಡಿಸಲು ಮುಖಂಡರು ಖುದ್ದು ಅಖಾಡಕ್ಕಿಳಿಯುತ್ತಿದ್ದಾರೆ. ಸೋಮವಾರದಿಂದ ಪ್ರತಿ ಡಿಪೋಗಳಿಗೂ ತೆರಳಿ ಸರ್ಕಾರದ ನಿರ್ಧಾರಗಳನ್ನು ತಿಳಿಸಿ ಮನವರಿಕೆ ಮಾಡಲು ಮುಂದಾಗಿದ್ದಾರೆ. ಈ ಮೂಲಕ ಅಧಿವೇಶನ ಮುಗಿಸಿ ಬೆಂಗಳೂರಿಗೆ ಇಡೀ ಸರ್ಕಾರ ವಾಪಸ್ಸಾಗುವಷ್ಟರಲ್ಲೇ ಮತ್ತೆ ಮುಷ್ಕರ ಆರಂಭಿಸಿ ಇಕ್ಕಟ್ಟಿಗೆ ಸಿಲುಕಿಸುವ ಪ್ಲಾನ್ ಮಾಡಿದ್ದಾರೆ. ಸರ್, ಸಂಪೂರ್ಣ ನಿರ್ಧಾರ ಅಂತೇನಿಲ್ಲ ಸರ್. ಕಳೆದ 4 ಮೀಟಿಂಗ್ಗಳು ಸಹ ಸಿ ಎಂ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಅಧ್ಯಕ್ಷತೆಯಲ್ಲಿ ನಡೆದಲ್ಲೂ ಸಹ ಯಾವುದೇ ಥರದ ಫಲಪ್ರದ ಆಗ್ತಕ್ಕಂಥದ್ದು ಸಾರಿಗೆ ನೌಕರರಿಗಾಗಿಲ್ಲ. ಈ ಮೀಟಿಂಗಲ್ಲಿ ಸಾರಿಗೆ ಸಚಿವರ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ಅಂತಕ್ಕಂಥದ್ದನ್ನು ಸಿ ಎಂ ಅವರು ಹೇಳಿಕೆ ಕೊಟ್ಟು ಕಳಿಸಿದ್ದಾರೆ. ಏನಾದರೂ ಒಂದು ತೀರ್ಮಾನ ಮಾಡ್ಕೊಂಡು ಬನ್ನಿ ಅಂತಕ್ಕಂಥದ್ದು. ಈ ಮೀಟಿಂಗಲ್ಲಿ ನಾವು ಸಹ ಆಕ್ಷೇಪ ಮಾಡ್ತಾ ಇದ್ದೀವಿ. ದಯಮಾಡಿ ನಮ್ಮದು ಏನಿದೆ ಕೊಡಬೇಕಾಗಿರ್ತಕ್ಕಂಥ 38 ತಿಂಗಳು ಲಿಂಬಾಕಿ ಮತ್ತು ಹೊಸ ವೇತನ ಹೆಚ್ಚಳ ಏನಿದೆ 1/1/2024 ವೇತನ ಹೆಚ್ಚಳ ಅದನ್ನು ಜಾರಿ ಮಾಡಲಿಲ್ಲ ಅಂತಂದರೆ ಇವತ್ತೇ ಬಹುಶಃ ಕಡೆ ಮೀಟಿಂಗ್ ಆಗ್ಬೋದು ಅಂತ ಅನ್ಕೋತೀನಿ. ಮತ್ತು ಮುಂದಿನ ದಿನದಲ್ಲಿ ನಾವು ಯಾವುದೂ ಸಹ ಮೀಟಿಂಗ್ಗೆ ಭಾಗವಹಿಸ್ತಕ್ಕಂಥ ಕೆಲಸಕ್ಕೆ ಹೋಗಲ್ಲ. ಒಂದು ಸರ್ಕಾರ ಜಾರಿ ಮಾಡಲಿಲ್ಲ ಅಂತಂದರೆ ನಾವು ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಮುಷ್ಕರ ಬಿಟ್ಟು ಬೇರೆ ಯಾವುದೂ ದಾರಿ ಇಲ್ಲ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಒಟ್ಟಾರೆ ಸರ್ಕಾರ ಮತ್ತು ಸಾರಿಗೆ ಮುಖಂಡರ ತಿಕ್ಕಾಟ ಮುಂದುವರಿಯುತ್ತಿದೆ. ಈ ಕೂಡಲೇ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುತ್ತಾ, ಮನವೊಲಿಸುತ್ತಾ ಅಥವಾ ಮುಷ್ಕರ ಎದುರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.